ಎಲ್ಲರಿಗೂ ನಮಸ್ಕಾರ. ನಮ್ಮ ಲ್ಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 26 ಡಿಸೆಂಬರ್ 2024 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಈಗ ಈ ದಿನದ ಆರ್ಟಿಕಲ್ಗಳನ್ನು ನೋಡೋಣ. ಮೊದಲ ಆರ್ಟಿಕಲ್ ಬಂದು 45,000 crore rupees ಕೇನ್ ಬೆಟ್ವಾ ಲಿಂಕ್ ಪ್ರಾಜೆಕ್ಟ್ ಲಾಂಚ್ಡ್. ಈ ಕೇನ್ ಬೆಟ್ವಾ ರಿವರ್ ಪ್ರಾಜೆಕ್ಟ್ ಏನಿದೆ ಅಂದರೆ ಈ ಎರಡು ರಿವರ್ಗಳಿಂದ ಕೇನ್ ಮತ್ತು ಬೆಟ್ವಾ ರಿವರ್ ಏನಿದೆ, ಈ ರಿವರನ್ನು ಇಂಟರ್ಲಿಂಕ್ ಮಾಡಿ ಬುಂದೇಲ್ಖಂಡ್ ರೀಜನ್ ಏನಿದೆ ಅಂದರೆ ಈ ಬುಂದೇಲ್ಖಂಡ್ ರೀಜನ್ ಎಲ್ಲಿ ಬರುತ್ತೆ ಅಂದರೆ ಮಧ್ಯಪ್ರದೇಶ್ ಮತ್ತು ಉತ್ತರ ಪ್ರದೇಶ್ ರೀಜನ್, ಈ ಎರಡು ಬಾರ್ಡರ್ ಏರಿಯಾಸಲ್ಲಿ ಈ ಒಂದು ರೀಜನ್ ಬರುತ್ತೆ. ಈ ರೀಜನಲ್ಲಿರುವಂತಹ ನೀರಿನ ಕೊರತೆ ಏನಿದೆ ಅದನ್ನು ನೀಗಿಸಲು ಈ ಕೇನ್ ಮತ್ತು ಬೆಟ್ವಾ ರಿವರ್ ಏನಿದೆ ಇವೆರಡನ್ನು ಇಂಟರ್ಲಿಂಕ್ ಮಾಡಬೇಕು. ಆಗ ಏನು ವೇಸ್ಟ್ ಆಗ್ತಾ ಇದೆ ನೀರು, ಆ ನೀರು ವೇಸ್ಟ್ ಆಗದಿರ ಈ ಒಂದು ರೀಜನ್ನಲ್ಲಿ ನೀರಿನ ಅವಶ್ಯಕತೆ ಏನಿದೆ ಅದನ್ನು ನಾವು ಪೂರೈಸ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಕೇನ್ ಬೆಟ್ವಾ ರಿವರ್ ರಿವರ್ ಲಿಂಕಿಂಗ್ ಪ್ರಾಜೆಕ್ಟನ್ನು ಕೈಗೊಳ್ಳಲಾಗಿತ್ತು. ಅಂದರೆ ಇದು ಹಲವಾರು ವರ್ಷಗಳಿಂದ ನ್ಯೂಸಲ್ಲಿತ್ತು. ನಿನ್ನೆ ಅಂದರೆ ಈ ಡಿಸೆಂಬರ್ 26, 2024 ಇದಕ್ಕೆ ಫೌಂಡೇಶನ್ ಸ್ಟೋನನ್ನು ಸ್ಥಾಪಿಸಿದ್ದಾರೆ. ಅಂದರೆ ಈಗ ಪ್ರಾಜೆಕ್ಟ್ ಅಫಿಷಿಯಲ್ ಆಗಿ ನಿನ್ನೆ ಶುರುವಾಗಿದೆ ಆ ಪ್ರಾಜೆಕ್ಟ್ ಅಂತಲೇ ನಾವು ತಿಳ್ಕೊಬೋದಾಗುತ್ತೆ. ಮತ್ತು ಈ ಕೇನ್ ಬೆಟ್ವಾ ರಿವರ್ ಪ್ರಾಜೆಕ್ಟ್ ಏನಿದೆ, ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ ಏನಿದೆ, ಇದು ಹಲವಾರು ವರ್ಷಗಳಿಂದ ನ್ಯೂಸಲ್ಲಿದೆ ಅಂತಲೂ ಹೇಳಿದೆ. ಏನಕ್ಕೆ ಅಂತಂದರೆ ಈ ಇಂಟರ್ಲಿಂಕಿಂಗ್ ಪ್ರಾಜೆಕ್ಟ್ ಏನಿದೆ, ಈ ಪ್ರಾಜೆಕ್ಟ್ ಬಂದು ಇಲ್ಲಿ ನಾವು ನೋಡ್ಬೋದು ಪನ್ನಾ ಟೈಗರ್ ರಿಸರ್ವ್ ಏನಿದೆ, ಈ ಟೈಗರ್ ರಿಸರ್ವ್ ಹತ್ರನೂ ಇಲ್ಲಿ ಹಿಂಗೆ ಲಿಂಕ್ ಮಾಡಿದಾಗ ಇಲ್ಲೇನಾಗುತ್ತೆ ಅಂತಂದರೆ ಇದು ಪನ್ನಾ ಟೈಗರ್ ರಿಸರ್ವ್ ಏನಿದೆ ಇದರಲ್ಲಿ ಹಲವಾರು ಕನ್ಸ್ಟ್ರಕ್ಷನ್ ವರ್ಕ್ ಅಂದರೆ ಡೆವಲಪ್ಮೆಂಟ್ ವರ್ಕನ್ನು ಮಾಡಬೇಕಾಗುತ್ತೆ. ಸೊ ಇದರಿಂದ ಎನ್ವಿರಾನ್ಮೆಂಟಲ್ ಆ್ಯಕ್ಟಿವಿಸ್ಟ್ಸ್ ಏನಿದ್ದಾರೆ ಅವರು ಈ ಪ್ರಾಜೆಕ್ಟ್ಗೆ ತಡೆಯನ್ನು ತರಬೇಕು ಅಂತ ಟ್ರೈ ಮಾಡಿದರು. ಏಕೆಂದರೆ ಇದು ಪನ್ನಾ ಟೈಗರ್ ರಿಸರ್ವ್ ನಮಗೆಲ್ಲ ಗೊತ್ತಿರೋ ಹಾಗೇನೆ ಇಟ್ ಈಸ್ ಅಂಡರ್ ಮ್ಯಾನ್ ಆ್ಯಂಡ್ ಬಯೋಸ್ಪಿಯರ್ ಪ್ರಾಜೆಕ್ಟ್ ಏನಿದೆ ಅದು ಕೂಡ ಟೈಗರ್ ರಿಸರ್ವ್ ಅಂತ ನಮ್ಗೆ ಗೊತ್ತು. ಸೊ ಹೀಗಿರುವಾಗ ಇಲ್ಲಿರುವಂತಹ ಫೌನಾ ಮತ್ತು ಫ್ಲೋರಾ ಏನಿದೆ ಅಂದರೆ ಅಲ್ಲಿರುವಂಥ ಪ್ರಾಣಿ ಪಕ್ಷಿಗಳೇನಿದೆ, ಅಲ್ಲಿರುವಂಥ ಬಯೋಡೈವರ್ಸಿಟಿ ಏನಿದೆ, ಈ ಡೆವಲಪ್ಮೆಂಟ್ ಕಾರಣದಿಂದ ಆ ಬಯೋಡೈವರ್ಸಿಟಿ ಲಾಸನ್ನು ನಾವು ಅನುಭವಿಸ್ಬೇಕಾಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಪ್ರಾಜೆಕ್ಟನ್ನು ಮಾಡಬಾರ್ದು ಅಂತ ಅಂದ್ಬಿಟ್ಟು ಹಲವಾರು ಎನ್ವಿರಾನ್ಮೆಂಟಲಿಸ್ಟ್ಸ್ ಏನಿದ್ದಾರೆ ಇದಕ್ಕೆ ಅಪೋಸ್ ಕೂಡ ಮಾಡಿದರು. ಬಟ್ ಸ್ಟಿಲ್ ಏನದು ಗ್ರೇಟರ್ ಗುಡ್ಡನ್ನು ನಾವು ನೋಡೋಕ್ಕೆ ಹೋದಾಗ ಇಲ್ಲಿ ಈ ರೀಜನ್ಗೆ ನೀರನ್ನು ಕೊಡಬೇಕು, ಸರಬರಾಜನ್ನು ಈ ರೀಜನ್ಗೆ ನೀರನ್ನು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಪ್ರಾಜೆಕ್ಟನ್ನು ಲಾಂಚ್ ಮಾಡಿದ್ದಾರೆ. ಸೊ ನಮಗೆ ಇಲ್ಲಿ ಏನೇನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಕೇನ್ ಬೆಟ್ವಾ ರಿವರ್ ಎಲ್ಲೆಲ್ಲಿ ಹರಿದು ಹೋಗುತ್ತೆ ಅಂದರೆ ಯಾವ ಒಂದು ನ್ಯಾಷನಲ್ ಪಾರ್ಕ್ಸಲ್ಲಿ ಹರಿಯುತ್ತೆ ಮತ್ತು ಯಾವ ಒಂದು ರಿವರ್ನ ಜಾಯ್ನ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಇಲ್ಲಿ ಕೇನ್ ಮತ್ತು ಬೆಟ್ವಾ ರಿವರ್ ಏನಿದೆ ಎರಡೂ ಕೂಡ ದೇ ಆರ್ ದ ಟ್ರಿಬ್ಯೂಟರೀಸ್ ಆಫ್ ಯಮುನಾ. ಅದು ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಆಫ್ ಯಮುನಾ. ನೋಡಿ ಇಲ್ಲಿ ನಾವು ನೋಡ್ಬೋದು ಬೆಟ್ವಾ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿ ರೈಟ್ ಸೈಡ್ ಯಮುನಾ ರಿವರ್ನ ರೈಟ್ ಸೈಡಲ್ಲಿ ಜಾಯ್ನ್ ಆಗ್ತಾ ಇದೆ. ಅದೇ ಥರ ಕೇನ್ ರಿವರ್ ಕೂಡ ಮಧ್ಯಪ್ರದೇಶಲ್ಲಿ ಸ್ಟಾರ್ಟ್ ಆಗಿ ಇಲ್ಲಿ ಜಾಯ್ನ್ ಆಗ್ತಾ ಇದೆ ಯಮುನಾಗೆ. ಸೊ ಇಟ್ ಇಸ್ ಅ ರೈಟ್ ಬ್ಯಾಂಕ್ ಬೋತ್ ಆರ್ ರೈಟ್ ಬ್ಯಾಂಕ್ ಟ್ರಿಬ್ಯೂಟರಿ. ಮತ್ತು ಈ ಕೇನ್ ರಿವರ್ ಏನಿದೆ ಇದನ್ನು ನಾವು ನೋಡ್ಬೋದು ಇಲ್ಲಿ ಪನ್ನಾ ಟೈಗರ್ ರಿಸರ್ವ್ ಹತ್ರ ಇದು ಹರಿದು ಹೋಗ್ತಾ ಇದೆ. ಅದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ರೀಜನ್ ಏನಿದೆ ಇದು ಬಂದು ಮಧ್ಯಪ್ರದೇಶ್ ಮತ್ತು ಉತ್ತರ ಪ್ರದೇಶನ ಬಾರ್ಡರ್ ಆಗಿದೆ. ಸೊ ಈ ರೀಜನ್ ಏನಿದೆ ಇದನ್ನು ನಾವು ಬುಂದೇಲ್ಖಂಡ್ ರೀಜನ್ ಅಂತ ಕರಿತೀವಿ. ಈ ರೀಜನ್ಗೆ ವಾಟರ್ ಸಪ್ಲೈಯನ್ನು ಕೊಡೋದಕ್ಕಾಗಿನೇ ಈ ರೀಜನ್ ಏನಿದೆ ಇದನ್ನು ಇಲ್ಲಿಗೆ ವಾಟರ್ ಸಪ್ಲೈ ಕೊಡೋದಕ್ಕಾಗಿನೇ ಈಗ ಅವರು ಕೇನ್ ಬೆಟ್ವಾ ರಿವರ್ ಇಂಟರ್ಲಿಂಕಿಂಗ್ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಿರೋದು. ಸೊ ಇಷ್ಟು ನಮಗೆ ಬೇಸಿಕ್ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಮತ್ತೆ ಏನು ಗೊತ್ತಿರಬೇಕು ಅಂತಂದರೆ ಈ ಕೇನ್ ರಿವರ್ಗೆ ಯಾವ್ದಾದ್ರು ಬೇರೆ ಟ್ರಿಬ್ಯೂಟರೀಸ್ ಇದೆಯಾ ಮತ್ತು ಅದರ ಮೇಲೆ ಯಾವ್ದಾದ್ರು ಪ್ರಾಜೆಕ್ಟ್ಸ್ ಕೈಗೊಂಡಿದ್ದಾರಾ, ಇವುಗಳನ್ನು ಕೂಡ ನಾವು ನಮ್ಮ ಸ್ಟ್ಯಾಟಿಕ್ ಇದರಲ್ಲಿ ನೋಡ್ಕೋಬೇಕಾಗತ್ತೆ. ಮುಂದಿನ ಆರ್ಟಿಕಲ್ ನೋಡೋಣ. Jai Bapu, Jai Bhim, Jai Samvidhan to be the theme of rally marking 100 years of Belgaum session. 1924 session stands out for its focus on social change. ನಮಗೆಲ್ಲ ತಿಳಿದೇ ಇರೋ ಹಾಗೇನೆ 1924ನಲ್ಲಿ 39ನೇ ಕಾಂಗ್ರೆಸ್ ಸೆಷನ್ ಏನು ನಡೀತು, ಈ ಸೆಷನ್ ನಡೆದಿದ್ದು ನಮ್ಮ ಬೆಳಗಾವಿಯಲ್ಲಿ. ಇದರ ಮುಖ್ಯ ಇಂಪಾರ್ಟೆನ್ಸ್ ಏನು ಅಂತಂದರೆ ಮಹಾತ್ಮ ಗಾಂಧಿ ಅವರು ಪ್ರೆಸಿಡೆಂಟ್ ಆಗಿದ್ದಂತಹ ಏಕೈಕ ಸೆಷನ್ ಇದಾಗಿದೆ. ಹಾಗಾಗಿ 1924 ಸೆಷನ್ ಏನಿದೆ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಈ ವರ್ಷ 2024 ಏನಿದೆ ಇದು 100 ವರ್ಷಗಳನ್ನು ತುಂಬುತ್ತಾನೆ. ಸೆಂಟೆನರಿ ಆ್ಯನಿವರ್ಸರಿ 100 ಇಯರ್ಸ್ ಆಗುತ್ತೆ ಬೆಲ್ಗಾಮ್ ಸೆಷನ್ ಆಗಿ. ಸೊ ಅದನ್ನು ಕಮ್ಮೆಮರೇಟ್ ಮಾಡೋದಕ್ಕಾಗಿ ಕರ್ನಾಟಕ ಸರ್ಕಾರ ಏನು ಮಾಡಿದೆ ಅಂತಂದರೆ ಹಲವಾರು ಕಾರ್ಯಕ್ರಮಗಳನ್ನು ಡಿಸೆಂಬರ್ 26, 27 ಬೆಳಗಾವಿಯಲ್ಲಿ ಇದನ್ನು ಹಮ್ಮಿಕೊಂಡಿದ್ದಾರೆ. ಸೊ ಅದರಲ್ಲಿ ಒಂದು ಮೆಗಾ ಪಬ್ಲಿಕ್ ಮೀಟಿಂಗನ್ನು ಮಾಡ್ತಾ ಇದ್ದಾರೆ. ಇದನ್ನು 27ನೇ ತಾರೀಕು ಮಾಡ್ತಾ ಇದ್ದಾರೆ. ಸೊ ಇದರ ಥೀಮ್ ಏನಿದೆ, ಈ ಮೆಗಾ ಪಬ್ಲಿಕ್ ಏನು ಮೀಟಿಂಗ್ ಮಾಡ್ತಾ ಇದ್ದಾರೆ ಅದರ ಥೀಮ್ ಏನಿದೆ, ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಅನ್ನೋದು ಇದರ ಥೀಮ್ ಅಂತ ಅಂದ್ಬಿಟ್ಟು ಅವರು ಇಲ್ಲಿ ಹೇಳ್ತಾ ಇದ್ದಾರೆ.
ಸೊ ಮತ್ತೆ ಇನ್ನು ನಾವು ಇನ್ನಷ್ಟು ಹೋದಾಗ ಏನು ಗೊತ್ತಾಗುತ್ತೆ ಅಂತಂದರೆ, ಇನ್ನು 26 ಅಂದರೆ ಇವತ್ತು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಈ ಏನು 1924 ಸೆಷನ್ ನಡೀತು, ಬೆಳಗಾಂ ಸೆಷನು, ಅದರ ಒಂದು ಡೀಟೇಲ್ಸನ್ನು ಹೊಂದಿರುವಂತಹ ಬುಕ್ ಒಂದನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಇಟ್ ಈಸ್ ಬೋತ್ ಇನ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ 24 ಸೆಷನ್ನ ಮುಖ್ಯ ಆಗು ಹೋಗುಗಳೇನಿದು ಅವುಗಳನ್ನು ಹೊಂದಿರುವಂಥ ಬುಕ್ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಕೂಡ ಇವತ್ತು ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಇಷ್ಟು ಈಗ ಸದ್ಯಕ್ಕೆ 100 ಇಯರ್ಸ್ ಸೆಲೆಬ್ರೇಷನ್ಸಲ್ಲಿ ಮಾಡ್ತಾ ಇರೋದು. ಇನ್ನು ನಾವು 1924 ಸೆಷನ್ಗೆ ಹೋದರೆ ಯಾಕೆ ಈ ಸೆಷನ್ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಈಗಾಗಲೇ ಹೇಳಿರೋ ಥರ ಇದು ಮಹಾತ್ಮ ಗಾಂಧಿಯವರು ಪ್ರಿಸೈಡ್ ಮಾಡಿದಂಥ ಏಕೈಕ ಸೆಷನ್, ಅವರು ಪ್ರೆಸಿಡೆಂಟ್ ಆಗಿದ್ದಂಥ ಏಕೈಕ ಕಾಂಗ್ರೆಸ್ ಸೆಷನ್ ಏನಿದೆ ಇದೆ ಅನ್ನೋದು. ಹಾಗಾಗಿ ಮತ್ತು ಏನಕ್ಕೆ ಅಂತಂದರೆ, ಏನೇನು ಮಾಡಿದ್ದಾರೆ 1924 ಬೆಳಗಾಂ ಸೆಷನಲ್ಲಿ, ಏನೇನು ಆಯಿತು ಅಂತ ಅಂದರೆ, ಆ್ಯಕ್ಚುಲಾಗಿ ಇದ್ದಂತಹ ಏನು ಕಾಂಗ್ರೆಸ್ ಫಂಕ್ಷನಿಂಗ್ ಮತ್ತು ಆರ್ಗನೈಸೇಷನ್ ಸ್ಟ್ರಕ್ಚರ್ ಏನಿತ್ತು ಅದನ್ನು ಈ 1924 ಬೆಳಗಾಂ ಸೆಷನ್ನಿಂದ ಗಾಂಧೀಜಿಯವರು ಸ್ವಲ್ಪ ಮಟ್ಟಿಗೆ ಚೇಂಜನ್ನು ಮಾಡಿದ್ರು. ಅಂದರೆ ಅಲ್ಲಿವರೆಗೂ ಕಾಂಗ್ರೆಸ್ ಏನಿತ್ತು ಅದು ಒಂದು ಪೊಲಿಟಿಕಲ್ ಆರ್ಗನೈಸೇಷನ್ ಆಗಿ ವರ್ಕ್ ಮಾಡ್ತಾಯಿತ್ತು. ಬಟ್ 1924 ಸೆಷನ್ ಆದಮೇಲೆ ಅದನ್ನು ಸೋಷಿಯೋ ಪೊಲಿಟಿಕಲ್ ಇಕನಾಮಿಕ್ ಆರ್ಗನೈಸೇಷನ್ ಆಗಿ ಗಾಂಧೀಜಿಯವರು ಟರ್ನ್ ಮಾಡಿದ್ರು. ಅಂದರೆ ಈಗ ಏನು ಸೋಷಿಯಲ್ ಈವಿಲ್ಸ್ ಇತ್ತು ಆಗಿನ ಕಾಲದಲ್ಲಿ ಅದನ್ನು ಫೈಟ್ ಮಾಡೋದಕ್ಕೂ ಕೂಡ ಕಾಂಗ್ರೆಸ್ಸನ್ನು ತಯಾರು ಮಾಡಿದ್ರು ಈ ಒಂದು ಸೆಷನ್ ಮುಖಾಂತರ ಅಂತ ನಾವು ತಿಳ್ಕೊಬೇಕಾಗತ್ತೆ. ಇದರ ಜೊತೆಗೆ ಏನು ಮಾಡಿದ್ರು ಅಂದರೆ, ಈ ಖಾದಿ ಮತ್ತು ವಿಲೇಜ್ ಇಂಡಸ್ಟ್ರೀಸ್ ಏನಿದೆ ಇದನ್ನು ಪ್ರಮೋಟ್ ಮಾಡಿದ್ರು. ಖಾದಿ ಮತ್ತು ವಿಲೇಜ್ ಇಂಡಸ್ಟ್ರೀಸನ್ನು ಪ್ರಮೋಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತು ಸ್ಟೂಡೆಂಟ್ಸ್ ಮತ್ತು ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ಸ್ ಏನಿದ್ದಾರೆ ಅವುಗಳ ಮೇಲೆ ಫೋಕಸ್ ಮಾಡೋದಿರ್ಬೋದು, ಈ ಒಂದು ಕಾರ್ಯಕ್ರಮಗಳನ್ನು 1924 ಸೆಷನ್ ಬೆಳಗಾವಿ ಇದೇನಿತ್ತು ಅದರಿಂದ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲದಕ್ಕಿಂತ ಮುಖ್ಯವಾಗಿ ಏನು ಅಂತಂದರೆ, ಕಾಂಗ್ರೆಸ್ ಮೆಂಬರ್ಶಿಪ್ ಫೀ ಏನಿತ್ತು ಅದನ್ನ ಸುಮಾರು 90% ರೆಡ್ಯೂಸ್ ಮಾಡಿದ್ರು ಗಾಂಧೀಜಿಯವರು ಈ ಒಂದು ಸೆಷನ್ನ ಮುಖಾಂತರ. ಇದರೊಂದಿಗೆ ಮತ್ತೆ ಒಂದು ಇಂಪಾರ್ಟೆಂಟ್ ಏನು ಅಂದರೆ, ಪ್ರತಿ ಏನು ತಿಂಗಳೂ ಸುಮಾರು 2000 ಯಾರ್ಡಷ್ಟು ಖಾದಿಯನ್ನು ಪ್ರತಿಯೊಂದು ಏನು ಲೋಕಲ್ ಪಾರ್ಟಿ ಇರುತ್ತೆ, ಕಾಂಗ್ರೆಸ್ ಲೋಕಲ್ ಪಾರ್ಟಿ ಕಮಿಟಿ ಇರುತ್ತೆ, ಪ್ರತಿ ತಿಂಗಳು 2000 ಯಾರ್ಡಷ್ಟು ಖಾದಿಯನ್ನು ಕಾಂಗ್ರೆಸ್ಗೆ ಕೊಡಬೇಕು ಅಂತ ಕೂಡ ಈ ಒಂದು ಸೆಷನ್ 1924 ಸೆಷನ್ನಲ್ಲಿ ಗಾಂಧೀಜಿಯವರು ಹೇಳಿದರು. ಸೊ ಇಲ್ಲಿ ನಮಗೆ ಏನು ಗೊತ್ತಾಗ್ತಾ ಇದೆ ಅಂದರೆ, ಬೇಸಿಕಲಿ ಈಸ್ ಪ್ರಮೋಟಿಂಗ್ ಲೋಕಲ್ ಇಂಡಸ್ಟ್ರೀಸ್. ಸೊ ಇದರಿಂದ ನಮ್ಗೆ ಏನು ತಿಳಿಯುತ್ತೆ ಅಂತಂದರೆ, ಮುಖ್ಯ ಉದ್ದೇಶ ಏನಿತ್ತು ಈ ಒಂದು ಇದ್ರದ್ದು ಅಂದರೆ ಸ್ವರಾಜ್ ಮತ್ತು ಸರ್ವೋದಯ ಕಾನ್ಸೆಪ್ಟನ್ನು ನಾವು ಈ ಒಂದು ಬೆಳಗಾಂ ಸೆಷನಲ್ಲಿ ನೋಡ್ಬೋದು, ಸ್ವರಾಜ್ ಮತ್ತು ಸರ್ವೋದಯ ಕಾನ್ಸೆಪ್ಟನ್ನು. ಮತ್ತು ಗಾಂಧೀಜಿಯವರು ಬರೀ ಇದೊಂದೇ ಸೆಷನಲ್ಲಿ ಕರ್ನಾಟಕನ ಅಂದರೆ 1924 ಸೆಷನ್ ಅಟೆಂಡ್ ಮಾಡೋದಕ್ಕೋಸ್ಕರನೇ ಕರ್ನಾಟಕನೇ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದ ಅಂತಂದರೆ ಇಲ್ಲ. ಗಾಂಧೀಜಿಯವರು ಒಟ್ಟಾರೆ 3 ಮುಖ್ಯ ಇವೆಂಟ್ಸ್ಗಳಲ್ಲಿ ಕರ್ನಾಟಕಕ್ಕೆ ಬರ್ತಾರೆ. ಮೊದಲನೇ ಇವೆಂಟ್ ಬಂದು ಈ ಹೋಮ್ ರೂಲ್ ಲೀಗ್ ಏನಿದೆ, ಏನು ನಡೀತು ಹೋಮ್ ರೂಲ್ ಲೀಗ್ 1916ನಲ್ಲಿ, ಆಗ ಕೂಡ ಗಾಂಧೀಜಿಯವರು ಬೆಳಗಾಮನ್ನ ವಿಸಿಟ್ ಮಾಡಿದ್ರು. ದಿಸ್ ವಾಸ್ ಇಸ್ ಫಸ್ಟ್ ವಿಸಿಟ್. ಸೆಕೆಂಡ್ ಟೈಮ್ ಇನ್ನೊಂದ್ಸತಿ, ಲಾಸ್ಟ್ ಟೈಮ್ ಬಂದಿದ್ದವರು 1924 ಬೆಳಗಾಂ ಸೆಷನ್ಗೆ ಬಂದಿದ್ರು. ಸೊ ಇದಿಷ್ಟು ಪಾಯಿಂಟ್ ನಮಗೆ ಈ ಒಂದು ಎರಡು ಆರ್ಟಿಕಲ್ಸಿಂದ ಇಷ್ಟು ಪಾಯಿಂಟ್ ಸಿಗುತ್ತೆ. ಒಂದು, ಈಗ ಸದ್ಯಕ್ಕೆ ಸೆಂಟನರಿ ಸೆಲೆಬ್ರೇಷನ್ಸಲ್ಲಿ ಏನು ಮಾಡ್ತಾಯಿದ್ದಾರೆ ಮತ್ತು 1924 ಸೆಷನ್ನಲ್ಲಿ ಏನಾಗಿತ್ತು ಅನ್ನೋದು ನಮಗೆ ಗೊತ್ತಿರಬೇಕು. ಮುಂದಿನ ಆರ್ಟಿಕಲ್ ನೋಡೋಣ. ದ ಲೆಸನ್ಸ್ ಫ್ರಮ್ ಅ ಸ್ಪೆಕ್ಟ್ರಮ್ ಆಫ್ ಏರಿಯಾಸ್. ಈ ಏನು ಡಿಸೆಂಬರ್ 26, 2024 ಇದೆ, ಇದು 2004 ಸುನಾಮಿ ಏನಾಯಿತು ಬೇ ಆಫ್ ಬೆಂಗಾಲಲ್ಲಿ, ಇಂಡಿಯನ್ ಓಷನಲ್ಲಿ ಏನು ಸುನಾಮಿ ಆಯಿತು, ಇದರ 20 ವರ್ಷ ಆಗಿ 20 ವರ್ಷ ಆಗುತ್ತೆ. 20th ಆ್ಯನಿವರ್ಸರಿ ಆಫ್ 2004 ಸುನಾಮಿ ಅನ್ನೋದು ನಮಗೆ ಗೊತ್ತು. ಸೊ ಆ ಒಂದು ನಿಟ್ಟಿನಲ್ಲಿ ಈ ಆರ್ಟಿಕಲ್ನಲ್ಲಿ ಏನು ಮಾತಾಡ್ತಾ ಇದ್ದಾರೆ ಅಂತಂದರೆ, ಈ 2004 ಸುನಾಮಿ ಹೇಗೆ ಜನರನ್ನು ಅಫೆಕ್ಟ್ ಮಾಡ್ತು ಅನ್ನೋದು ನಮ್ಗೆ ತಿಳಿದಿದೆ. ಅದರಿಂದ ನಾವು ಯಾವ ರೀತಿಯಾದ ಲೆಸನ್ಸನ್ನು ಕಲ್ತ್ಕೊಂಡಿದ್ದೀವಿ ಮತ್ತು ಏನು ಕಲ್ತ್ಕೊಬೇಕು, ಇನ್ನು ಮತ್ತಷ್ಟು ನಾವು ಏನು ಇಂಪ್ರೂವ್ ಮಾಡ್ಕೊಬೇಕು ಅನ್ನೋದನ್ನ ಇಲ್ಲಿ ಅವರು ಮಾತಾಡ್ತಾ ಇದ್ದಾರೆ. ಫಸ್ಟ್ ಲೆಸನ್ ನಾವು ಕಲ್ತ್ಕೊಬೇಕಾಗಿರೋದು ವಿತ್ ರೆಸ್ಪೆಕ್ಟ್ ಟು ಮ್ಯಾಂಗ್ರೋವ್ಸ್ ಏನು ಮಾಡುತ್ತೆ ಅಂದರೆ, ಇಟ್ ಪ್ರೊಟೆಕ್ಟ್ಸ್ ದ ಕೋಸ್ಟಲ್ ಏರಿಯಾಸ್. ಏನಾದರೂ ಇವಾಗ ಹೈ ವೆಲಾಸಿಟಿ ವೇವ್ ಬಂತು ಅಥವಾ ಏನಾದರೂ ಬೇರೆ ಅಂದರೆ ವೇವ್ ಸ್ಪೀಡ್ ಜಾಸ್ತಿ ಇರೋ ವೇವ್ ಏನಾದರೂ ಬಂತು ಅಂತಂದರೆ, ಈ ಮ್ಯಾಂಗ್ರೋವ್ಸು ಒಂದು ಬ್ಯಾರಿಯರ್ ಥರ ಆ್ಯಕ್ಟ್ ಮಾಡುತ್ತೆ. ಸೊ ಈಗ ಸ್ಪೀಡಾಗಿ ಬರ್ತಾ ಇದೆ, ಇಲ್ಲಿ ಸಡನ್ನಾಗಿ ಏನಾದರೂ ಅಡ್ಡ ಇದೆ ಅಂತಂದರೆ ಆ ಒಂದು ಸ್ಪೀಡ್ ಇಲ್ಲಿ ಕಡಿಮೆ ಆಗುತ್ತೆ. ಸೊ ಮ್ಯಾಂಗ್ರೋವ್ಸ್ ಆ್ಯಕ್ಟ್ಸ್ ಆಸ್ ಸ್ಪೀಡ್ ಬ್ರೇಕರ್ಸ್ ಥರ ಆ್ಯಕ್ಟ್ ಮಾಡುತ್ತೆ. ಸೊ ಇದರಿಂದ ಕೋಸ್ಟಲ್ ಏರಿಯಾನ ಮ್ಯಾಂಗ್ರೋವ್ಸ್ ಪ್ರೊಟೆಕ್ಟ್ ಮಾಡ್ತಾಯಿತ್ತು. ಬಟ್ ಈಗ ಏನಾಗಿದೆ ಅಂತಂದರೆ, ಮ್ಯಾಂಗ್ರೋವ್ಸ್ ಸಿಗ್ನಿಫಿಕೆಂಟ್ ಡಿಕ್ರೀಸ್ ಇನ್ ಮ್ಯಾಂಗ್ರೋವ್ಸ್ ಆಗಿರೋದ್ರಿಂದ ಏನಕ್ಕೆ ಈ ಒಂದು ಡಿಸ್ಟ್ರಕ್ಟ್ ಮಾಡ್ತಾ ಇದ್ದೀವಿ ಈ ಮ್ಯಾಂಗ್ರೋವ್ಸ್ನ ಅಂತಂದರೆ, ಒಂದು ಶ್ರಿಂಪ್ ಫಾರ್ಮಿಂಗ್ಗೆ ಇರ್ಬೋದು, ಇಲ್ಲ ವುಡ್ಗೆ ಅಂತ ಮಾಡ್ತಾ ಇದ್ದೀವಿ, ಇಲ್ಲ ಟೂರಿಸಮ್ಗೆ, ಈ ರೀತಿಯಾಗಿ ನ್ಯಾಚುರಲ್ ಎಕೋಸಿಸ್ಟಮ್ ಏನಿದೆ ಈ ಎಕೋಸಿಸ್ಟಮನ್ನು ನಾವು ಹಾಳು ಮಾಡ್ತಾ ಇದ್ದೀವಿ.
ಇದರಿಂದ ಕೂಡ ಮತ್ತಷ್ಟು ಈ ರೀತಿಯಾದ ಏನು ಡಿಸಾಸ್ಟರ್ಸ್ ಇದೆ ಅದನ್ನು ನಾವು ತಡೆಯೋಕ್ಕೆ ಆಗದೆ ಇರುವಂತಹ ಚಾನ್ಸಸ್ಗಳಿರುತ್ತೆ. ಸೊ ಹಾಗಾಗಿ ಏನಿದೆ ನ್ಯಾಚುರಲ್ ಎಕೋಸಿಸ್ಟಮ್ಸನ್ನು ಪ್ರೊಟೆಕ್ಟ್ ಆ್ಯಂಡ್ ಪ್ರಿಸರ್ವ್ ಮಾಡಬೇಕು ಅನ್ನೋದು ನಾವು ಮೊದಲನೇ ಒಂದು ಲೆಸನ್ ಕಲಿತಾ ಇರೋದು. ಎರಡನೇದು ಏನು ಅಂತಂದರೆ, ಈ ಕಾಮನ್ ರಿಸೋರ್ಸಸ್ ಏನಿದೆ ಇದನ್ನು ಪ್ರೈವೇಟ್ ಆಗಿ ಕನ್ವರ್ಟ್ ಮಾಡಿದಿರಾ ಇಟ್ ಶುಡ್ ಬಿ ಕೆಪ್ಟ್ ಇನ್ ಪಬ್ಲಿಕ್ ಡೊಮೇನ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಏನಾಯಿತು ಅಂದರೆ ಥೈಲ್ಯಾಂಡಲ್ಲಿ 1980s 1990s ಕೋಸ್ಟ್ ಲೈನ್ಸನ್ನು ಪ್ರೈವೇಟೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ಈಗ ಇಲ್ಲಿಂದ ಇಷ್ಟು ಕಿಲೋಮೀಟರ್ವರೆಗೂ ಯಾರೋ ಈ ಒಂದು ಪ್ರೈವೇಟ್ ಆರ್ಗನೈಸೇಷನ್ಗೆ ಸೇರಿದೆ. ಈ ರೀತಿಯಾಗಿ ಮಾಡ್ಕೊಂಡು ಹೋದಾಗ ಏನಾಗುತ್ತೆ ಅಂತಂದರೆ ಪ್ರೈವೇಟ್ ಇಂಟ್ರೆಸ್ಟ್ ಅಂದರೆ ಪ್ರಾಫಿಟ್ ಮೋಟಿವ್ ಇರೋ ಕಾರಣ ಏನಾಗುತ್ತೆ ಆವಾಗ ಅವರಲ್ಲಿ ಡೆವಲಪ್ಮೆಂಟನ್ನು ಮಾಡ್ತಾರೆ. ಸೊ ಕೋಸ್ಟ್ ಲೈನ್ ಅಂತ ಬಂದಾಗ ಕೋಸ್ಟ್ ಲೈನಲ್ಲಿ ನಾವು ಡೆವಲಪ್ಮೆಂಟನ್ನು ಮಾಡಿದ್ರೆ ಅಲ್ಲಿ ಡಿಸಾಸ್ಟರ್ಸ್ಗೆ ನಾವು ಕರೆ ಕೊಟ್ಟಂಗೆ ಆಗುತ್ತೆ. ಯಾಕೆ ಅಂತಂದರೆ ಯಾವಾಗ ಡೆವಲಪ್ಮೆಂಟ್ ಆಗುತ್ತೆ ಕೋಸ್ಟ್ ಲೈನ್ಸಲ್ಲಿರುವಂತಹ ನ್ಯಾಚುರಲ್ ಇಕೋಸಿಸ್ಟಮನ್ನು ನಾವು ಹಾಳು ಮಾಡ್ತೀವಿ. ಸೊ ಆಗ ಡಿಸಾಸ್ಟರ್ಸಲ್ಲಿ ಹೆಚ್ಚಿನದಾಗಿ ಡಿಸಾಸ್ಟರ್ಸ್ ಆಗುತ್ತೆ, ಆಗೋ ಚಾನ್ಸಸ್ ಇರುತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕು. ಮತ್ತು ಮೂರನೇದಾಗಿ ಏನು ಅಂತಂದರೆ ಈ ಸುನಾಮಿ ಏನಿತ್ತು ಇಲ್ಲಿ ವಿನ್ನರ್ಸ್ ಆ್ಯಂಡ್ ಲೂಸರ್ಸ್ ಅಂತ ಅವರು ಸುನಾಮಿ ಕ್ರಿಯೇಟ್ ಮಾಡ್ತು. ಯಾಕೆ ಅಂತಂದರೆ ಹಲವಾರು ಜನರ ಪ್ರಾಪರ್ಟಿ ಏನಿತ್ತು, ಅವರ ಒಂದು ಏನು ವೆಲ್ತ್ ಇತ್ತು ಅದೆಲ್ಲನೂ ಸುನಾಮಿಯಲ್ಲಿ ಹೋಯಿತು. ಇನ್ನು ಕೆಲವರು ಏನು ಮಾಡಿದ್ರು ಅಂತಂದರೆ ಈಗ ಕೋಸ್ಟ್ ಲೈನ್ ಅಪ್ ಟು ಸರ್ಟೈನ್ ಏರಿಯಾ ಈ ಸುನಾಮಿ ಅಫೆಕ್ಟ್ ಮಾಡಿತ್ತು ಅಂದರೆ ಇಲ್ಲಿದ್ದಂತಹವರೆಲ್ಲ ಲೂಸರ್ಸ್ ಆಗ್ತಾರೆ. ಅಂದರೆ ಅವರ ಒಂದು ಎಕನಾಮಿಕ್ ಸಿಚುವೇಶನ್ ಏನಿರುತ್ತೆ ಅದು ಬಹಳ ಕೆಟ್ಟದಾಗಿ ಇರುತ್ತೆ. ಯಾಕೆಂತಂದರೆ ಅವರೆಲ್ಲನೂ ಕಳ್ಕೊಂಡಿರ್ತಾರೆ. ಅದೇ ಈಗ ಇಷ್ಟು ಆದಮೇಲೆ ಇರುವಂತಹವ್ರು ಏನಿರ್ತಾರೆ ಇವ್ರು ವಿನ್ನರ್ಸ್ ಆಗ್ತಾರೆ. ಯಾಕೆಂದರೆ ಈಗ ಇವ್ರ ಹತ್ರ ಏನೂ ಇಲ್ಲ, ಇವ್ರ ಹತ್ರ ಏನಿದೆ ಇದನ್ನು ಇವ್ರಿಗೆ ಕೊಡಬೇಕು ಅಂತಂದರೆ ದೇ ಕ್ಯಾನ್ ಇನ್ಕ್ರೀಸ್ ದ ಪ್ರೈಸಸ್. ಇದರಿಂದ ಇಲ್ಲಿ ಏನಾಗುತ್ತೆ, ಒಂದು ಕಡೆ ಕಮೋಡಿಫಿಕೇಶನ್ ಆಗುತ್ತೆ, ಮತ್ತೊಂದು ಕಡೆ ಮಾರ್ಕೆಟ್ ಎಕಾನಮಿ ಪ್ರೈಸಸ್ ಏನಿದೆ ಅದು ಕೂಡ ರೈಸ್ ಆಗುತ್ತೆ. ಇದರ ಜೊತೆ ಏನಾಗುತ್ತೆ ಎಕ್ಸ್ಟರ್ನಲಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಮೇಲೆ ಎಕ್ಸ್ಟರ್ನಲ್ ಆಗಿ ಡಿಪೆಂಡ್ ಆಗಬೇಕಾಗುತ್ತೆ. ಇಲ್ಲಿವರೆಗೂ ಏನು ಇವ್ರು ಇಂಟರ್ ಡಿಪೆಂಡೆಂಟ್ ಆಗಿರ್ತಾ ಇದ್ರು. ಬಟ್ ಇವಾಗ ಏನಾಗುತ್ತೆ ಯೂಶಲಾಗಿ ಏನಾಗುತ್ತೆ ಸುನಾಮಿ ಅಫೆಕ್ಟ್ ಮಾಡೋದು ಫಿಶರ್ಮೆನ್ ಕೋಸ್ಟಲ್ ಏರಿಯಾಸಲ್ಲಿ ಇರುವಂತಹನ್ನ, ಎಸ್ಪೆಷಲಿ ಫಿಶರ್ಮೆನ್ ಕಮ್ಯುನಿಟಿನ. ಸೊ ಈ ಫಿಶರ್ಮೆನ್ ಕಮ್ಯುನಿಟಿ ಯೂಶಲಾಗಿ ಏನಾಗಿರ್ತಾರೆ ಅಂದರೆ ಇಂಟರ್ ಡಿಪೆಂಡೆಂಟ್ ಆಗಿರ್ತಾರೆ. ಅಂದರೆ ಒಬ್ಬರ ಮೇಲೆ ಒಬ್ಬರು ಕಮ್ಯುನಿಟೀಸಲ್ಲಿ ಡಿಪೆಂಡ್ ಆಗಿರ್ತಾರೆ. ಯಾವಾಗ ಇಲ್ಲಿ ಸುನಾಮಿ ಬರುತ್ತೆ ಅವ್ರ ಹತ್ರ ಎಲ್ಲರ ಹತ್ರನೂ ಏನೂ ಇಲ್ದಿರ ಆಗುತ್ತೆ, ಆಗ ಅವರು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ. ಸೊ ಎಕ್ಸ್ಟರ್ನಲ್ಲಿ ಯಾವಾಗ ಡಿಪೆಂಡ್ ಆಗ್ತಾರೆ ಅಲ್ಲಿ ಅವರು ಎಕನಾಮಿಕಲಿ ಲಾಸನ್ನು ಮತ್ತಷ್ಟು ಅನುಭವಿಸ್ತಾರೆ ಅನ್ನೋದು ಕೂಡ ಇಲ್ಲಿ ನಾವು ನೋಡ್ಕೋಬೇಕು. ಹಾಗಾಗಿ ಈ ಏನು ಎಕನಾಮಿಕ್ ಈ ಎರಡು ಇದರಲ್ಲಿ ನಾನು ಏನು ನೋಡಿದ್ವಿ ಅಂದರೆ ಎಕನಾಮಿಕ್ ಪ್ರಾಸೆಸ್ ಏನಿದೆ, ಈ ಪ್ರೊಡಕ್ಷನ್ ಇರ್ಬೋದು, ಕನ್ಸಂಪ್ಷನ್ ಇರ್ಬೋದು, ಎಕ್ಸ್ಚೇಂಜ್ ಇರ್ಬೋದು, ಇದೆಲ್ಲನೂ ಪ್ರೈವೇಟೈಸೇಷನ್ ಇರ್ಬೋದು ಇಲ್ಲ ಲಿಬ್ರಲೈಸೇಷನಿಂದ, ಇಲ್ಲಿ ಪ್ರೈವೇಟೈಸೇಷನ್ ಬಗ್ಗೆ ಮಾತಾಡಿದ್ವಿ, ಇಲ್ಲಿ ಲಿಬ್ರಲೈಸೇಷನ್ ಬಗ್ಗೆ ಮಾತಾಡ್ತೀವಿ. ಸೊ ಇದರಿಂದ ಹೆಚ್ಚಾಗ್ತಾ ಇದೆ. ಸೊ ಹಾಗಾಗಿ ಇವಾಗ ಏನು ಮಾಡಬೇಕಂತಂದರೆ ಇದನ್ನು ಕಡಿಮೆ ಮಾಡೋದಕ್ಕೆ ಯಾವ ರೀತಿ ಅಂದರೆ ಏನೋ ಡಿಸಾಸ್ಟರ್ ಆಗಿದೆ ಅಂದರೆ ಅಲ್ಲಿ ಪ್ರೈವೇಟೈಸೇಷನ್ ಮತ್ತು ಲಿಬ್ರಲೈಸೇಷನ್ ಆಗದಿರ ಇರೋ ಥರ ಹೇಗೆ ನೋಡ್ಕೋಬೇಕು ಅಂದರೆ ಆ ಪ್ರೈವೇಟೈಸೇಷನ್ ಲಿಬರಲೈಸೇಷನ್ ಆದರೂ ಕೂಡ ಬಟ್ ಆ ಅಲ್ಲಿರೋ ಜನರ ಒಂದು ರೈಟ್ಸ್ ಏನಿರುತ್ತೆ, ಅವರ ಒಂದು ಏನು ಹಕ್ಕುಗಳೇನಿರುತ್ತೆ ಅದನ್ನು ಯಾವುದೇ ರೀತಿಯಾಗೂ ಹಾರ್ಮ್ ಆಗದೆ ಇರೋ ಥರ ಹೇಗೆ ನೋಡ್ಕೊಬೇಕು ಅನ್ನೋದು ಕೂಡ ಒಂದು ಚಾಲೆಂಜ್ ಆಗಿದೆ. ಮತ್ತು ನಾಲ್ಕನೇದಾಗಿ ಏನು ಕಲಿತೀವಿ ಅಂದರೆ ಈ ರಿಲೀಫ್ ಎಫರ್ಟ್ಸ್ ಮತ್ತು ರಿಲೀಫ್ ಆ್ಯಂಡ್ ರಿಹ್ಯಾಬಿಲಿಟೇಷನ್ ಮೆಷರ್ಸ್ ಏನಿದೆ ಇದು ಕೂಡ ಸರಿಯಾಗಿ ಇಲ್ಲ ಸದ್ಯಕ್ಕೂ ನಾವು ನೋಡಿದ್ರೆ. ಸೊ ಅದನ್ನು ಕೂಡ ನಾವು ಇಂಪ್ರೂವ್ ಮಾಡಬೇಕಾಗುತ್ತೆ. ಯಾಕೆಂದರೆ ರಿಲೀಫ್ ಆ್ಯಂಡ್ ರಿಹ್ಯಾಬಿಲಿಟೇಷನ್ ಅಂತ ಬಂದಾಗ ಇಲ್ಲಿ ನಮಗೆ ಸೋಷಿಯಲ್ ಡಿವಿಷನ್ಸನ್ನು ನಾವು ನೋಡ್ತೀವಿ. ಅಂದರೆ ಈಗ ಅಪ್ಪರ್ ಕ್ಯಾಸ್ಟನ್ನು ಬೇಗ ಇದು ಮಾಡೋದು, ಇಲ್ಲ ಅಂದರೆ ಬೇಗ ರೆಸ್ಕ್ಯೂ ಮಾಡೋದು, ಇಲ್ಲ ಅವ್ರಿಗೆ ರಿಹ್ಯಾಬಿಲಿಟೇಷನ್ ಬೇಗ ಪ್ರೊವೈಡ್ ಮಾಡೋದು, ಈ ರೀತಿಯಾಗಿ ಮಾಡೋದಿರ್ಬೋದು. ಇಲ್ಲ ಅಂತಂದರೆ ಇಮಿಗ್ರೆಂಟ್ಸ್ ಇದ್ದರೆ ಇಲ್ಲ ಟ್ರೈಬಲ್ಸ್ ಇದ್ದರೆ ಅವ್ರನ್ನ ಲೇಟಾಗಿ ರೆಸ್ಕ್ಯೂ ಮಾಡೋದು, ಈ ರೀತಿಯಾದ ಒಂದು ಸೋಷಿಯಲ್ ಡಿವಿಷನ್ಸನ್ನು ನಾವು ನೋಡ್ತೀವಿ. ಮತ್ತು ಅದನ್ನು ಕೂಡ ಇಲ್ಲಿ ನಾವು ಕಡಿಮೆ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ನೆಕ್ಸ್ಟ್ ಒನ್ ಏನು ನೋಡ್ತೀವಿ ಅಂತ ಅಂದರೆ ಜೆಂಡರ್ ಇನ್ಸೆನ್ಸಿಟಿವ್ ರಿಲೀಫ್. ಸೊ ಇಲ್ಲಿ ಜೆಂಡರ್ ಇನ್ಸೆನ್ಸಿಟಿವ್ ಅಂತ ಬಂದಾಗ ಇಲ್ಲಿ ಮೆನ್ ಮತ್ತು ವಿಮೆನ್ ಬಗ್ಗೆ ಡಿಸ್ಕ್ರಿಮಿನೇಷನ್ ಬಗ್ಗೆ ಮಾಡೋದನ್ನು ನಾವು ನೋಡ್ತೀವಿ. ಈಗ ಯೂಶಲ್ ಆಗಿ ಏನಾಗುತ್ತೆ ಅಂತಂದರೆ ಫಿಶರ್ಮೆನ್ ಕಮ್ಯುನಿಟಿ ಅಂತ ಬಂದಾಗ ಅಲ್ಲಿ ಮೋಸ್ಟ್ಲಿ ವಿಮೆನ್ ಇರ್ತಾರೆ. ಈಗ ಮೀನುಗಾರಿಕೆ ಮಾಡೋದ್ರಲ್ಲಿ ಸಮುದ್ರಕ್ಕೆ ಹೋಗೋದು ಗಂಡಸರಾದರೂ ಕೂಡ ಇಲ್ಲಿ ಮಾರ್ಕೆಟನ್ನು ನೋಡ್ಕೊಳ್ಳೋದು ಇದೆಲ್ಲ ಕೂಡ ಹೆಂಗಸರು ಮಾಡ್ತಾ ಇರ್ತಾರೆ, ಮಹಿಳೆಯರು ಈ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಆದರೆ ಏನಾಗುತ್ತೆ ಅಂತಂದರೆ ಅವರ ಹೆಸರಲ್ಲಿ ಯಾವುದೇ ರೀತಿಯಾದ ಒಂದು ಪ್ರಾಪರ್ಟಿಗಳು ಅವರ ಹೆಸರಲ್ಲಿರಲ್ಲ. ಸೊ ಈಗ ರಿಲೀಫ್ ಆ್ಯಂಡ್ ರಿಹ್ಯಾಬಿಲಿಟೇಷನ್ ಫೆಸಿಲಿಟಿ ಅವರಿಗೆ ಕೊಡ್ತಾರೆ ಅಂತಂದರೆ ಅಲ್ಲಿ ಅವರ ಹೆಸರಲ್ಲಿ ಏನೂ ಇಲ್ಲ ಅಂದಾಗ ಅವರು ಇಲ್ಲಿ ವಂಚಿತರಾಗ್ತಾರೆ ಅಂತ ಹೇಳ್ಬೋದು. ಯಾವುದೇ ರೀತಿಯಾದೊಂದು ರಿಲೀಫ್ ಪ್ಯಾಕೇಜಸ್ ಇದ್ದರೆ ಅದರಿಂದ ಅವರು ವಂಚಿತರಾಗ್ತಾರೆ ಅಂತ ನಾವು ತಿಳ್ಕೊಬೇಕು. ಇನ್ನು ಲಾಸ್ಟ್ದು ಏನು ಅಂತಂದರೆ ಈ ಕಮ್ಯುನಿಟಿ ಬೇಸ್ಡ್ ಲೋಕಲ್ ಇನ್ಸ್ಟಿಟ್ಯೂಷನ್ಸ್ ಏನಿರುತ್ತೆ
ಇದನ್ನು ಸ್ಪೆಷಲ್ ಫೋಕಸ್ ಮಾಡಬೇಕು. ಯಾಕೆಂತಂದರೆ ಫಸ್ಟ್ ರೆಸ್ಪಾಂಡರ್ಸ್ ಏನಿರ್ತಾರೆ, ಒಂದು ಡಿಸಾಸ್ಟರ್ ಆದಾಗ ಫಸ್ಟ್ ರೆಸ್ಪಾಂಡರ್ಸ್ ಏನಿರ್ತಾರೆ ಅದು ಬಂದು ಲೋಕಲ್ ಕಮ್ಯುನಿಟಿನೇ ಆಗಿರುತ್ತೆ. ಬಟ್ ನಾವು ಯಾವಾಗ ಲೋಕಲ್ ಕಮ್ಯುನಿಟಿಯನ್ನು ಈ ಡಿಸಾಸ್ಟರ್ ರೆಸಿಲಿಯನ್ಸಲ್ಲಿ ಅಥವಾ ಡಿಸಾಸ್ಟರ್ ಮಿಟಿಗೇಷನಲ್ಲಿ ನಾವು ಇನ್ವಾಲ್ವ್ ಮಾಡೋದಿಲ್ಲ, ಅದು ಕೂಡ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಈ ಒಂದು ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಸೊ ಒಟ್ಟಾರೆ ಇಷ್ಟು ಏನು ಪ್ರಾಬ್ಲಮ್ಸ್ ಹೇಳಿದ್ದಾರೆ ಇದನ್ನು ನಾವು ಒಂದೊಂದಾಗೆ ತಿದ್ಕೊಳ್ತಾ ಬಂದರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ವಿಲ್ ಬಿ ಮಚ್ ಮೋರ್ ಈಸಿಯರ್ ಅನ್ನೋದು ಈ ಒಂದು ಆರ್ಟಿಕಲ್ನ ಒಟ್ಟಾರೆ ಸಾರಾಂಶ ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ. ದ ಲ್ಯಾಪ್ಸಸ್ ಇನ್ ದ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬಿಲ್. ಇತ್ತೀಚೆಗಷ್ಟೇ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಮೆಂಡ್ಮೆಂಟ್ ಬಿಲ್ ಅಂತ ಒಂದು ಬಿಲ್ಲನ್ನು ಪಾಸ್ ಮಾಡಿದ್ದಾರೆ. ಸೊ ಇದು 2024 ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇದರಲ್ಲಿ ಏನಾಗಿದೆ ಅಂತ ಅಂದರೆ ಈ ಒಂದು ಅಮೆಂಡ್ಮೆಂಟ್ ಏನಿದೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 2005 ಏನಿತ್ತು, ಈ ಒಂದು ಆ್ಯಕ್ಟನ್ನು ಅಮೆಂಡ್ ಮಾಡಿದೆ. ಸೊ ಇದರಲ್ಲಿ ಹಲವಾರು ಲ್ಯಾಪ್ಸಸ್ಗಳಿದೆ, ಅಂದರೆ ಏನೇನು ಕುಂದು ಕೊರತೆಗಳಿವೆ ಈ ಒಂದು ಆ್ಯಕ್ಟಿಂದ. ಅಮೆಂಡ್ಮೆಂಟ್ಸ್ ಏನು ಮಾಡಿದ್ದಾರೆ ಅದು ಎಷ್ಟರ ಮಟ್ಟಿಗೆ ಜನರಿಗೆ ಬೆನಿಫಿಟ್ ಆಗುತ್ತೆ, ಎಷ್ಟರ ಮಟ್ಟಿಗೆ ಜನರಿಗೆ ಬೆನಿಫಿಟ್ ಆಗೋದಿಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮೊದಲಿಗೆ ಏನು ಅಂತಂದರೆ ಈ ಒಂದು ಹೊಸ ಬಿಲ್ ಏನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಈ ಬಿಲ್ಲಲ್ಲಿ ವರ್ಡ್ಸ್ ಲೈಕ್ ಮಾನಿಟರ್ ಮತ್ತು ಗೈಡ್ಲೈನ್ಸ್ ಈ ರೀತಿಯಾಗಿ ವರ್ಡ್ಸನ್ನು ಕೊಟ್ಟಿದ್ದಾರೆ. ಸೊ ಇದರಿಂದ ನಮ್ಗೇನು ಗೊತ್ತಾಗುತ್ತೆ ಅಂದರೆ ಟಾಪ್ ಡೌನ್ ಅಪ್ರೋಚನ್ನು ಅವರು ಫಾಲೋ ಮಾಡ್ತಾ ಇದ್ದಾರೆ. ಅಂದರೆ ಇಟ್ ಈಸ್ ಮೋರ್ ಲೈಕ್ ಸೆಂಟ್ರಲೈಸೇಷನ್, ಅಂದರೆ ನಾವು ಏನು ಹೇಳ್ತೀವಿ ಅದನ್ನು ನೀವು ಫಾಲೋ ಮಾಡಿ ಅನ್ನೋ ರೀತಿಯಾಗಿ ಈ ವರ್ಡ್ಸ್ ಮಾನಿಟರ್ ಆ್ಯಂಡ್ ಗೈಡ್ಲೈನ್ಸ್ ಬರುತ್ತೆ. ಸೊ ಇದಕ್ಕೆ ಬದಲಾಗಿ ಅವ್ರು ಏನು ಯೂಸ್ ಮಾಡಬೇಕಿತ್ತು ಅಂದರೆ ಸೂಪರ್ವಿಷನ್ ಆರ್ ಡೈರೆಕ್ಷನ್ಸ್ ಅಂತ ಯೂಸ್ ಮಾಡಬೇಕಿತ್ತು ಅಂತ ಇಲ್ಲಿ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಸೂಪರ್ವಿಷನ್ ಡೈರೆಕ್ಷನ್ಸ್ ಅಂತ ಬಂದಾಗ ಇಲ್ಲಿ ಲೋಕಲ್ ಕಮ್ಯುನಿಟಿಗೆ ಸ್ವಲ್ಪ ಫ್ರೀ ಹ್ಯಾಂಡ್ ಇರುತ್ತೆ. ಅಂದರೆ ಲೋಕಲ್ ಕಮ್ಯುನಿಟಿ ಬೀಯಿಂಗ್ ದ ಫಸ್ಟ್ ರೆಸ್ಪಾಂಡರ್ಸ್, ಅವರಿಗೆ ಗೊತ್ತಿರುತ್ತೆ ಆ ಒಂದು ಏರಿಯಾಲಿ ಯಾವ ರೀತಿಯಾಗಿ ಅವರು ಏನಂತೀವಿ ಸೊಲ್ಯೂಷನ್ಸನ್ನು ಹುಡ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಜಸ್ಟ್ ಈ ಸೂಪರ್ವಿಷನ್ ಡೈರೆಕ್ಷನ್ ಅಂತ ಬಂದಾಗ ಇಲ್ಲಿ ನಾವು ಡಿಸೆಂಟ್ರಲೈಸೇಷನ್ ಕಾನ್ಸೆಪ್ಟನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಡಿಸೆಂಟ್ರಲೈಸೇಷನ್ ಇದ್ದಾಗ ಫ್ರೀ ಹ್ಯಾಂಡ್ ಇರೋದು ಲೋಕಲ್ ಪೀಪಲ್ಗೆ ಫ್ರೀ ಹ್ಯಾಂಡ್ ಇರುತ್ತೆ. ಸೊ ಅವ್ರು ಇಮಿಡಿಯೇಟ್ ಡಿಸಿಷನ್ಸನ್ನು ತೊಗೋಬೋದು. ಅದರಿಂದ ಏನಾಗುತ್ತೆ ಅಂತಂದರೆ ಬೇಗ ಏನೇ ಒಂದು ಮೆಷರ್ಸ್ ಇದ್ರೂ ಕೂಡ ಇಮಿಡಿಯೇಟ್ ಡಿಸಿಷನ್ಸಿಂದ ಬೇಗ ನಾವು ಒಂದು ಸೊಲ್ಯೂಷನನ್ನು ರೀಚ್ ಆಗ್ಬೋದಾಗುತ್ತೆ. ಸೊ ಫಸ್ಟ್ ಪ್ರಾಬ್ಲಮ್ ಇಸ್ ವಿತ್ ದ ವರ್ಡ್ಸ್ ಯೂಸ್, ಈ ಮಾನಿಟರ್ ಗೈಡ್ಲೈನ್ಸ್ ಈ ರೀತಿಯಾಗಿ ಮಾಡಿದಾಗ ಏನಾಗುತ್ತೆ, ಇಟ್ ಇಸ್ ಮೋರ್ ಆಫ್ ಟಾಪ್ ಡೌನ್ ಅಪ್ರೋಚ್ ಆಗುತ್ತೆ. ಸೊ ಅದನ್ನು ಮಾಡಬಾರ್ದಿತ್ತು. ಸೊ ದಿಸ್ ಇಸ್ ದ ಫಸ್ಟ್ ಲ್ಯಾಪ್ಸ್ ಇನ್ ದ ಬಿಲ್. ಸೆಕೆಂಡ್ ಒನ್ ಏನು ಹೇಳ್ತಾರೆ ಅಂತಂದರೆ ಇಲ್ಲಿ ಹಜಾರ್ಡ್ ಅಂತ ಏನಿದೆ ವರ್ಡ್ ಮತ್ತು ರೆಸಿಲಿಯನ್ಸ್, ವಲ್ನರಬಿಲಿಟಿ ಈ ಎಲ್ಲ ವರ್ಡ್ಸ್ನ ಡಿಫೈನ್ ಮಾಡಿದ್ದಾರೆ ಈ ಒಂದು ಬಿಲ್ಲಲ್ಲಿ. 2024 ಬಿಲ್ಲಲ್ಲಿ ಹಜಾರ್ಡ್, ರೆಸಿಲಿಯನ್ಸ್ ಮತ್ತು ವಲ್ನರಬಿಲಿಟಿ ಅಂತ ಏನಿದೆ ಈ ಒಂದು ವರ್ಡ್ಸನ್ನು ಡಿಫೈನ್ ಮಾಡಿದ್ದಾರೆ. ಬಟ್ ಆ ಡೆಫಿನಿಷನ್ ಏನಿದೆ ಇಟ್ಸ್ ಮೋರ್ ಲೈಕ್ ಡಿಕ್ಷನರಿ ಡೆಫಿನಿಷನ್, ಅಂದರೆ ಒಂಥರ ಹೋಲ್ಸಮ್ ಡೆಫಿನಿಷನ್ ಇಲ್ಲ, ಜಸ್ಟ್ ಡಿಕ್ಷನರಿ ಮೆಕ್ಯಾನಿಕಲ್ ಡೆಫಿನಿಷನ್ ಥರ ಇದೆ. ಸೊ ಇದರಿಂದ ಏನಾಗ್ತಾ ಇದೆ ಅಂತಂದರೆ ಇದರಲ್ಲಿ ಲೋಕಲ್ ಕಮ್ಯುನಿಟಿಯನ್ನು ಅವರು ಎಲ್ಲೂ ಇನ್ವಾಲ್ವ್ ಮಾಡಿಲ್ಲ ಅಗೇನ್. ಸೊ ಲೋಕಲ್ ಕಮ್ಯುನಿಟಿನ ಇನ್ವಾಲ್ವ್ ಮಾಡದೇ ಇರೋದ್ರಿಂದ ಈ ಹಜಾರ್ಡ್, ರೆಸಿಲಿಯನ್ಸ್, ವಲ್ನರಬಿಲಿಟಿ ಏನೇ ಇದ್ರು ಅವರೇ ಫಸ್ಟ್ ರೆಸ್ಪಾಂಡರ್ಸು ಅವರೇ, ಫಸ್ಟ್ ಅಫೆಕ್ಟರ್ಸು ಅವರೇನೇನು. ಸೊ ಹಾಗಾಗಿರೋದ್ರಿಂದ ಲೋಕಲ್ ಕಮ್ಯುನಿಟಿನ ಇನ್ವಾಲ್ವ್ ಮಾಡದೇ ಇರೋದು ಕೂಡ ಇಲ್ಲಿ ಮತ್ತೊಂದು ಲ್ಯಾಪ್ಸ್ ಅಂತ ಅವರು ಹೇಳ್ತಾ ಇದ್ದಾರೆ. ಮತ್ತು ಮೂರನೇದು ಏನು ಹೇಳಿದರೆ ಈ ದ ಬಿಲ್ ಬಂದು ಇಂಟರ್ಸೆಕ್ಷನಲ್ ಡಿಸ್ಕ್ರಿಮಿನೇಷನ್ ಏನಿದೆ ಇದರ ಕುರಿತಾಗಿ ಏನು ಮಾತಾಡೋದಿಲ್ಲ ಅಂತ ಹೇಳ್ತದೆ. ಸೊ ಇಟ್ ಇಸ್ ಸೈಲೆಂಟ್ ಆನ್ ಇಂಟರ್ಸೆಕ್ಷನಲ್ ಡಿಸ್ಕ್ರಿಮಿನೇಷನ್ ಅಂತ. ಏನು ಇಂಟರ್ಸೆಕ್ಷನಲ್ ಡಿಸ್ಕ್ರಿಮಿನೇಷನ್ ಅಂತ ಬಂದರೆ ಈ ಹಿಂದಿನ ಆರ್ಟಿಕಲಲ್ಲೂ ನಾನು ಹೇಳಿದೆ, ಈಗ ಜೆಂಡರ್ ಸೆನ್ಸಿಟಿವ್ ಇದು ಮಾಡೋದಿರ್ಬೋದು, ಜೆಂಡರ್ ಇನ್ಸೆನ್ಸಿಟಿವಿಟಿ ಇರ್ಬೋದು, ಇಲ್ಲಾಂದರೆ ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಅಂದರೆ ಬೇಸ್ಡ್ ಆನ್ ದರ್ ಕಾಸ್ಟ್, ಕ್ಲಾಸ್ ಈ ರೀತಿಯಾಗಿ ಡಿಸ್ಕ್ರಿಮಿನೇಷನ್ ಇರುತ್ತೆ, ಅದು ಇಲ್ಲ ಮೆನ್ ಆ್ಯಂಡ್ ವಿಮೆನ್ ಅನ್ನೋ ಡಿಸ್ಕ್ರಿಮಿನೇಷನ್. ಇದರ ಕುರಿತಾಗಿ ಈ ಒಂದು ಬಿಲ್ಲಲ್ಲಿ ಯಾವುದೇ ರೀತಿಯಾದ ಒಂದು ಸೊಲ್ಯೂಷನ್ ಇಲ್ಲ. ಈಗ ಪ್ರಾಬ್ಲಮ್ ನಾವು ಈ ಹಿಂದೆ ನೋಡಿದ್ವಿ, ಅಂದರೆ ಫಸ್ಟ್ ಯಾರನ್ನ ರೆಸ್ಕ್ಯೂ ಮಾಡ್ತಾರೆ, ಅಪ್ಪರ್ ಕ್ಯಾಸ್ಟ್ ಇರ್ಬೋದು ಇಲ್ಲ ಹೈಯರ್ ಕ್ಲಾಸ್ ಅವ್ರನ್ನ ಇರ್ಬೋದು, ಈ ರೀತಿಯಾಗಿ ಅವ್ರನ್ನ ರೆಸ್ಕ್ಯೂ ಮಾಡ್ತಾರೆ. ವೆನ್ ಇಟ್ ಕಮ್ಸ್ ಟು ಮೆನ್ ಆ್ಯಂಡ್ ವಿಮೆನ್ ಅಂತ ಬಂದಾಗ ವಿಮೆನ್ಗೆ ಸರಿಯಾದ ರಿಲೀಫ್ ಪ್ಯಾಕೇಜಸನ್ನು ಕೊಡೋದಿಲ್ಲ. ಸೊ ಈ ರೀತಿಯಾದ ಇಂಟರ್ಸೆಕ್ಷನಲ್ ಡಿಸ್ಕ್ರಿಮಿನೇಷನ್ ಇದೆ, ಇದನ್ನು ಈ ಒಂದು ಬಿಲ್ ಅಡ್ರೆಸ್ ಮಾಡಿಲ್ಲ. ಸೊ ಅದು ಕೂಡ ನಾವಿಲ್ಲಿ ಗಮನಿಸಬೇಕು. ಮತ್ತು ನಾಲ್ಕನೇದಾಗಿ ಏನು ಹೇಳ್ತಾರೆ ಅಂತಂದರೆ ಈ ಡಿಸ್ಟ್ರಿಕ್ಟ್ ಅಥಾರಿಟೀಸ್ ಏನಿರ್ತಾರೆ ಅವರ ಪರ್ಫಾರ್ಮೆನ್ಸ್ ಎವ್ಯಾಲ್ಯೂಯೇಷನ್ ಬಗ್ಗೆ ಯಾವುದೇ ಮಾತಾಡಲ್ಲ ಅಂತ ಹೇಳ್ತಿದ್ದಾರೆ. ಡಿಸ್ಟ್ರಿಕ್ಟ್ ಅಥಾರಿಟೀಸ್ ಏನಿದ್ದಾರೆ ಇವರು ಫಸ್ಟ್ ಇವಾಗ ಏನಾದ್ರು ಒಂದು ಡಿಸಾಸ್ಟರ್ ಆಗ್ತಾ ಇದೆ ಒಂದು ಡಿಸ್ಟ್ರಿಕ್ಟಲ್ಲಿ ಅಂತಂದರೆ ಫಸ್ಟ್ ಪವರ್ ಎಲ್ಲ ಬರೋದು ಈ ಡಿಸ್ಟ್ರಿಕ್ಟ್ ಅಥಾರಿಟೀಸ್ಗೆ. ಈ ಡಿಸ್ಟ್ರಿಕ್ಟ್ ಅಥಾರಿಟೀಸ್ ಅವರ ಒಂದು ಕೆಲಸನ ಕರೆಕ್ಟಾಗಿ ಮಾಡ್ತಾ ಇದ್ದಾರಾ ಇಲ್ವಾ ಅಂತ ಇವ್ಯಾಲ್ಯೂಯೇಟ್ ಮಾಡಿಲ್ಲ ಅಂತಂದರೆ ಅಲ್ಲಿ ಹಲವಾರು ಲ್ಯಾಪ್ಸಸ್ಗಳನ್ನು ನೋಡ್ಬೋದು. ಅಂದರೆ ಈಗ ಅವರು ಡಿಸ್ಟ್ರಿಕ್ಟ್ ಅಥಾರಿಟೀಸ್ ಏನಿರ್ತಾರೆ ಅವ್ರು ಯಾವುದೇ ರೀತಿಯಾದ ಸ್ಟೆಪ್ಸ್ ತಗೊಳ್ಳದೇ ಇರ್ಬೋದು, ಬಟ್ ಆಮೇಲೆ ಅವರ ಒಂದು ಆ್ಯಕ್ಟನ್ನು ಕವರ್ ಮಾಡೋದಕ್ಕೆ ಅವ್ರು ಬೇರೆ ಏನಾದ್ರು ಒಂದು ಸುಳ್ಳನ್ನು ಹೇಳೋದು ಈ ರೀತಿಯಾಗಿ ಮಾಡಿದ್ರು ಕೂಡ ನಮಗೇನು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಬಿಲ್ ಇದ್ರ ಮೇಲೆ ಏನು ಹೇಳದೇ ಇರೋದ್ರಿಂದ ದಿಸ್ ಇಸ್ ಆಲ್ಸೋ ಅ ಲ್ಯಾಪ್ಸ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ
ಈ ಸೆಕ್ಷನ್ 12 ಮತ್ತು 13 ಏನಿದೆ 2005 ಆ್ಯಕ್ಟಲ್ಲಿ ಸೆಕ್ಷನ್ 12 ಮತ್ತು 13 ಏನಿತ್ತು, ಇಟ್ ವಾಸ್ ರಿಲೇಟೆಡ್ ಟು ಅಕೌಂಟಬಿಲಿಟಿ. ಅಂದರೆ ಏನಿದೆ ಅಂತಂದರೆ ಇದರಲ್ಲಿ ಮಿನಿಮಮ್ ಸ್ಟ್ಯಾಂಡರ್ಡ್ಸ್, ರಿಹ್ಯಾಬಿಲಿಟೇಷನ್ ಫೆಸಿಲಿಟಿ, ರಿಲೀಫ್ ಮೆಷರ್ಸ್ ಏನು ಕೊಡ್ತೀವಲ್ವ ಅದನ್ನು ಕೊಡೋದಕ್ಕೆ ಬೇಕಾದಂಥ ಮಿನಿಮಮ್ ಸ್ಟ್ಯಾಂಡರ್ಡ್ಸನ್ನು ಈ ಒಂದು ಸೆಕ್ಷನ್ಸ್ ಹೇಳ್ತಾ ಇತ್ತು. ಈ ಸೆಕ್ಷನ್ಸ್ನ 2024 ಬಿಲ್ಲಲ್ಲಿ ಕಂಪ್ಲೀಟಾಗಿ ಒಮಿಟ್ ಮಾಡಿದ್ದಾರೆ, ಅಂದರೆ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಅದೊಂದು. ಮತ್ತು ಸೆಕ್ಷನ್ 19 ಏನಿದೆ, ಸೆಕ್ಷನ್ 19 ಬಂದು ಸ್ಟೇಟ್ ಗವರ್ನಮೆಂಟ್ಸು ಯಾವ ರೀತಿಯಾದ ಒಂದು ಗೈಡ್ಲೈನ್ಸನ್ನು ಫಾಲೋ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ರಿಲೀಫ್ ಪ್ಯಾಕೇಜಸ್ ಅನ್ನೋದಿತ್ತು, ಇದನ್ನು ಕೂಡ ಒಮಿಟ್ ಮಾಡಿದ್ದಾರೆ. ಸೊ ಇದೆರಡು ಇದು ಮಾಡಿರೋದ್ರಿಂದ ಅಕೌಂಟಬಿಲಿಟಿ ಇಶ್ಯೂನ ನಾವು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಏನು ಅಂತಂದರೆ ಈ DMA ಆ್ಯಕ್ಟ್ 2005 ಆ್ಯಕ್ಟ್ ಏನಿತ್ತು ಅದರಲ್ಲಿ ಕೆಲವು ಮ್ಯಾಂಡೇಟರಿ ರಿಕ್ವೈರ್ಮೆಂಟ್ಸ್ ಇತ್ತು. ಫಾರ್ ಎಕ್ಸಾಂಪಲ್ ಸೆಕ್ಷನ್ 35 2B ಅಲ್ಲೆಲ್ಲ ಕೆಲವು ಮ್ಯಾಂಡೇಟರಿ 2B ಮತ್ತು 2D ಅಲ್ಲೆಲ್ಲ ಕೆಲವು ಮ್ಯಾಂಡೇಟರಿ ರಿಕ್ವೈರ್ಮೆಂಟ್ಸ್ ಇತ್ತು. ಅದನ್ನು ಕೂಡ ಈಗ ಡ್ರಾಪ್ ಮಾಡಿಬಿಟ್ಟಿದ್ದಾರೆ. ದಿಸ್ ವಾಸ್ ವಿತ್ ರೆಸ್ಪೆಕ್ಟ್ ಟು ಇಂಟಿಗ್ರೇಷನ್ ಮತ್ತು ಯಾವ ರೀತಿಯಾಗಿ ಪ್ರಿಪೇರ್ ಆಗಿರಬೇಕು ಒಂದು ಡಿಸಾಸ್ಟರ್ ಬಂದರೆ ಅನ್ನೋದನ್ನ ಕುರಿತಾಗಿ ಆಗಿತ್ತು. ಅದನ್ನು ಈಗ ಏನಂತೀವಿ ಡ್ರಾಪ್ ಮಾಡಿದ್ದಾರೆ. ಇದೆಲ್ಲನೂ ಏನಾಗುತ್ತೆ ಗುಡ್ ಗವರ್ನೆನ್ಸ್ಗೆ ಅಫೆಕ್ಟ್ ಮಾಡ್ತಾ ಇದೆ. ಮತ್ತು ಒಂದು ಪ್ರಾಬ್ಲಮ್ ಏನು ಅಂತಂದರೆ ಈ ಒಂದು ಬಿಲ್ ಏನಿದೆ ಈ 2024 ಬಿಲ್ಲು ಇಟ್ ಡಸ್ ನಾಟ್ ಟಾಕ್ ಅಬೌಟ್ ಆ್ಯನಿಮಲ್ಸ್. ಈಗ ಡಿಸಾಸ್ಟರ್ ಅಂತ ಅಂದಾಗ ಅಲ್ಲಿ ಆ್ಯನಿಮಲ್ಸ್ ಕೂಡ ಅಫೆಕ್ಟ್ ಆಗಿರುತ್ತೆ, ಬಟ್ ಆ ಆ್ಯನಿಮಲ್ಸ್ ಕುರಿತಾಗಿ ಏನೂ ಮಾತಾಡಲ್ಲ ಈ ಒಂದು ಡಿಸಾಸ್ಟರ್ ಬಿಲ್. ಮತ್ತು ಏನು ಅಂತಂದರೆ ಈ ಬಿಲ್ ಏನಿದೆ ಇದು ರೀಜನಲ್ ಗ್ರೂಪಿಂಗ್ಸ್ ಲೈಕ್ ಸಾರ್ಕ್ ಇರ್ಬೋದು, ಬಿಮ್ಸ್ಟೆಕ್ ಇರ್ಬೋದು, ಇಲ್ಲ ಆಸಿಯಾನ್ ಇರ್ಬೋದು, ಬ್ರಿಕ್ಸ್ ಇರ್ಬೋದು, ಈ ರೀತಿಯಾದ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಏನಿದೆ ಈ ಒಂದು ಆರ್ಗನೈಸೇಷನ್ನ ಮೆನ್ಷನ್ ಮಾಡಿ ಅವರ ಒಂದು ಹೆಲ್ಪ್ ಇನ್ ಟೈಮ್ಸ್ ಆಫ್ ಡಿಸಾಸ್ಟರ್ ಆ ಒಂದು ಗ್ರೂಪಿಂಗ್ಸ್ನ ಹೆಲ್ಪ್ ತೊಗೋಬೋದು ಅನ್ನೋ ಒಂದು ಕ್ಲಾಸನ್ನು ಮೆನ್ಷನ್ ಮಾಡ್ಬೋದಿತ್ತು. ಅದನ್ನು ಕೂಡ ಇದು ಫೇಲ್ ಆಗಿದೆ. ಸೊ ಒಟ್ಟಾರೆಯಾಗಿ ಈ ಬಿಲ್ ಏನಿದೆ 2024 ಬಿಲ್ಲು ಬೆನಿಫಿಟ್ಸ್ಗಿಂತ ಜಾಸ್ತಿಯಾಗಿ ಇದರಲ್ಲಿ ಏನಂತೀವಿ ಡಿಸ್ಅಡ್ವಾಂಟೇಜಸ್ ಅಥವಾ ಲ್ಯಾಪ್ಸಸ್ ಜಾಸ್ತಿ ಇದೆ ಅಂತ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಸೊ ಈ ಎಲ್ಲ ಏನು ಪ್ರಾಬ್ಲಮ್ಸ್ ಇದೆ ಈ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿ ಈ ಬಿಲ್ಲನ್ನು ನೆಕ್ಸ್ಟ್ ಪಾಸ್ ಮಾಡಬೇಕಾಗುತ್ತೆ ಅನ್ನೋದು ಈ ಒಂದು ಆರ್ಟಿಕಲ್ನ ಸಾರಾಂಶ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.